ಓ ಕೃಷ್ಣ, ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡೋಣ. ಹೇಳು ಕೃಷ್ಣ. ಹೆಂಗಪ್ಪ ಕೇಶವ, ಚೆನ್ನಾಗಿದೇನೋ? ನಾನು ಸೂಪರ್ ಮಗ, ನೀನು? ನಾನು ಆರಾಮಪ್ಪ. ಹಿಂಗಾಯ್ತದಲ್ಲಪ್ಪ ಇಂಡಸ್ಟ್ರಿಲಿ ಎಲ್ಲ ಚಿಕ್ಕ ವಯಸ್ಸಿಗೆ ಹೋಯ್ತಾ ಬಿಡ್ತಾವ್ರೆ. ನನಗೂ ಅದೇ ಡೌಟು, ನೀನಿನ್ನೂ ಬದುಕಿದೆಯಲ್ಲ ಅಂತ. ಏನಂದೆ? ಇನ್ನೊಂದ್ಸಲ ಹೇಳು. ನೀನಿನ್ನೂ ಬದುಕಿದೆಯಲ್ಲ ಅಂತ. ಯಾವ ನಾಯಿ ಬೇಕಿಂತ ಜೀವನ ಏನ? ನೀನು ಒಳ್ಳೆಯವನು ಅಂತ ಹೇಳಕ್ ಬಂದೆ. ಏನ್ ಗಾಚಾರಕ್ಕಾದಾಯ್ತೋ ಏನೋ. ಸರಿ ಕೇಶವ, ಎಷ್ಟು ವರ್ಷ ನಿಂಗೆ? 29. ಇಲ್ಲ ಕೇಶವ ಕರೆಕ್ಟಾಗಿ ಹೇಳಿದ್ರಿ. ನಿಜವಾಗ್ಲೂ 29. ನನ್ ಮೇಲೆ ಹಣೆ ಇಟ್ಟು ತಲೆ ಬಚ್ಕಳ್ಳು ಪೌಡ್ರಾಕಳು. ಡಾಕ್ಟರ್ ಹಂಗಂದ್ರು? ಯಾವ ಡಾಕ್ಟ್ರ? ಕರೆಕ್ಟಾಗಿ ಹೇಳಿ. ಏನು ಈ ವರ್ಷನೇ ಇಲ್ಲ ನೆಕ್ಸ್ಟ್ ವರ್ಷನ? ಈ ವರ್ಷನೇ 29. ಮತ್ತೆ ಯಾಕಂದ್ರೆ ಡಾಕ್ಟರ್ ಹಂಗಂದ್ರಲ್ಲ? ಯಾವ ಡಾಕ್ಟ್ರು? ಕೇಶವ, ನಿಂಗೆ ಮದುವೆ ಆಗಿದೆ? ನಿನ್ ಕರೀದಾನೆ ಮದ್ವೆ ಆಯ್ತೀನಿ. ಮಕ್ಕಳು ಬಂದ್ರೆ ಕೆರೆದಲ್ಲಿ ಹೊಡ್ಬಿಡ್ತೀನಿ ನನ್ನ ಮನೆ. ಮತ್ತೆ ಆ ಡಾಕ್ಟರ್ ಯಾಕೆ ಹಂಗಂದ್ರು? ಯಾವ ಡಾಕ್ಟ್ರು? ಗೊತ್ತಾಯ್ತಲ್ಲ ನನ್ಗೆ. ಅಲ್ಲ ಕರೆಕ್ಟಾಗಿ ಹೇಳಿ, ಏನೋ ಲೋಗಿ ಮಾಡಿದ್ಯಾ? ಈ ಕೇಸ್ಗೆ ಯಾರೋ ಲವ್ ಮಾಡ್ತಾರೆ. ಅದು ಕರೆಕ್ಟೇ. ಮತ್ತೆ ಯಾಕೆ ಡಾಕ್ಟ್ರು ಹಂಗಂದ್ರಲ್ಲ? ಯಾವ ಡಾಕ್ಟ್ರು? ಒಂದ್ ಕೆಲಸ ಮಾಡು ಕೇಶವ, ಇಮಿಡಿಯೇಟ್ ಆಗಿ ಒಂದು ಲೋನ್ ತಗೋತೀನಿ. 75% ನನಗೆ, 25% ನಿಮ್ ಮಾಡಿ. ಯಾಕೋ? ಯಾಕೆಂದ್ರೆ ಆ ಡಾಕ್ಟ್ರು ಬೇರೆ ಹಂಗಂದವ್ರೆ. ಬೀಜ ಬಾಯಿಗೆ ಬರ್ತದೆ, ಮೊದ್ಲು ಬೆವ್ತಾವ್ನಿಗೆ ಏನ್ ಹೇಳಿದ್ರು ಬೊಗಳಲ್ಲೇ. ಡಾಕ್ಟ್ರು 13 ವರ್ಷ. ಏನು 13 ವರ್ಷ? ಡಾಕ್ಟ್ರ್ ಏನಂದ್ರು? ಜೀವ ಬಾಯಿಗೆ ಬರ್ತದೆ ಹೇಳೋ. ಅಲ್ಲ ಕಣೋ, ಆ ಡಾಕ್ಟ್ರು ಬೇರೆ 13 ವರ್ಷ ಅಷ್ಟೇ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಬಂದ್ರೆ ನಿನಗೂ ಡಾಕ್ಟ್ರಿಗೂ ಸೇರ್ಸಿ ಎದೆ ಗೊತ್ಬಿಡ್ತೀನಿ. ಅಲ್ಲ ಕಣ, ಡಾಕ್ಟರ್ ಹೇಳಿದ್ರು ಕರಿ ನಾಯಿಗಳು 13 ವರ್ಷ ಮಾತ್ರ ಬದುಕೋದು ಅಂತ. ಆದ್ರೂ ನೀನ್ ಹೆಂಗ್ 29 ವರ್ಷ ಆದ್ರೂ ಸತ್ತೋಯ್ತೀನಿ ಕಣಣ. ಕೃಷ್ಣ, ನನ್ನ ಮಗನ ಅಲ್ಲಿಗೆ ಬರ್ತೀನಿರಲ್ಲ. Don't forget to like and subscribe.